ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಮೂಗಿಗೆ ತುಪ್ಪ ಹಚ್ಚೋಕ್ಕೆ ಹೋಗಬೇಡಿ. ಮಿಸ್ಟರ್ ಮೋದಿ, ಮಿಸ್ಟರ್ ಸಿದ್ದರಾಮಯ್ಯ, ಮಿಸ್ಟರ್ ದೇವೇಗೌಡ ಆರ್ ಕುಮಾರಸ್ವಾಮಿ. ಅನಿವಾರ್ಯ ಅಂತ ಆದರೆ ನಾವು ಉಳ್ಕೋಬೇಕಲ್ಲಪ್ಪ. ನಾವು ಯಾರ ವಿರುದ್ಧನೂ ತೊಡೆ ತಟ್ತಾ ಇಲ್ಲ. ನಮ್ಮ ಹಕ್ಕು, ನಮ್ಮ ಅನ್ನ ಕೊಡಿ ಅಂತೇಳಿ ಕೇಳೋದು ತಪ್ಪೇನಿದೆ? ಅನಿವಾರ್ಯತೆ ಆದರೆ ನಾವುಗಳು ಎಸ್ ಟಿಗಳು OBC ಸೇರಿ ರಾಜ್ಯವ್ಯಾಪಿ ಹೋರಾಟಕ್ಕೂ ಸಹ ನಾವು ಸಿದ್ಧರಿದ್ದೇವೆ. ಅದಕ್ಕೆ ಅವಕಾಶ ಕೊಡೋಕ್ಕೆ ಹೋಗಬೇಡಿಯಪ್ಪ ಮಿಸ್ಟರ್ ಮೋದಿ, ಮಿಸ್ಟರ್ ಸಿದ್ದರಾಮಯ್ಯ, ಮಿಸ್ಟರ್ ಕುಮಾರಸ್ವಾಮಿ. ನಿಮಗೂ ಒಂದಿಷ್ಟು ಬದ್ಧತೆ ಇದೆ ಅಂತೇಳಿ ಈಗಲೂ ನಂಬ್ಕೊಂಡಿದ್ದೇವೆ. ನಿಮ್ಮ ಮೇಲೆ ವಿಶ್ವಾಸ ಇದೆ. ಅದಕ್ಕೆ ಹೇಳಿದ್ದು, ನಾನು ಕೇಳಿದ್ದು, ಹೇಳ್ರಿ BJPನವರೇ, ಹೇಳ್ರಿ JDSನವರೇ, ಈ ಆ್ಯಕ್ಟನ್ನು 9th ಶೆಡ್ಯೂಲ್ಗೆ ಸೇರಿಸ್ತಿರೋ ಇಲ್ಲ ಅಂತ ದಮ್ಮಿದ್ರೆ, ಬದ್ಧತೆ ಇದ್ದರೆ ಹೇಳಬೇಕು ಅವರು. ಸಿದ್ದರಾಮಯ್ಯನವರು ಈಗಾಗಲೇ ರೆಸೊಲ್ಯೂಷನ್ ಮಾಡಿಬಿಟ್ಟಿದ್ದಾರೆ ಅಸೆಂಬ್ಲಿ ಆ್ಯಂಡ್ ಕೌನ್ಸಿಲಲ್ಲಿ. ಅವ್ರಿಗೂ ಹೇಳ್ತೇನೆ, ನಿಮ್ಮ ಮೂಲಕ ಆಲ್ ಪಾರ್ಟಿ ಮೀಟಿಂಗ್ ಕರೆದು ಅವರ ಅಭಿಪ್ರಾಯ ಪಡೆದು ಡೆಲಿಗೇಷನ್ಗೆ ಅತಿ ಶೀಘ್ರದಲ್ಲಿ ಯಾವತ್ತೂ ತೆಗೆದುಕೊಂಡು ಹೋಗೋದಲ್ಲ. ಇದು ನಮ್ಮ ಬದುಕಿನ ಪ್ರಶ್ನೆ, ನಮ್ಮ ಮುಂದಿನ ಪೀಳಿಗೆಯ ಬದುಕಿನ ಪ್ರಶ್ನೆ. ಶಿಕ್ಷಣ ಇಲ್ಲದೇ ಇದ್ದರೆ ಎಲ್ಲಿಗೆ ಹೋಗ್ತಾರೆ? ಶಿಕ್ಷಣಕ್ಕೆ 7% ಅಥವಾ 17% ಇದ್ದರೆ ಹೇಗೆ ಶಿಕ್ಷಣ ಸಿಗುತ್ತೆ? ಹೇಗೆ ಉದ್ಯೋಗ ಸಿಗುತ್ತೆ? ಹಾಗಾಗಿ ನಾನು ಈಗ 11ನೇ ಜಿಲ್ಲೆಗೆ ಬಂದಿರೋವಂಥದ್ದು ಇದು ಕೇವಲ ತೋರ್ಗಾಣಿಕೆಗಲ್ಲ. ನನಗೆ ಗೊತ್ತು ಇದರ ಪರಿಣಾಮಗಳೇನು ಅಂಥೇಳಿ. ಆದರೂ ಸಹ ಸಾಮಾಜಿಕ ನ್ಯಾಯದ ಪರವಾಗಿ ಯಾರಾದರೂ ಒಬ್ಬರ ಧ್ವನಿ ಎತ್ತಬೇಕಲ್ಲ.